ವಿದ್ಯಾರ್ಥಿಗಳೇ, ದ್ವಿತೀಯ PUC ಪರೀಕ್ಷೆ 2 ಇನ್ನೇನು 4-5 ದಿನ ಮಾತ್ರ ಉಳಿದಿದೆ. ಹಿಂದಿನ ವಿಡಿಯೋದಲ್ಲಿ ನಾವು ಮಾಡೆಲ್ ಪೇಪರ್ನ ಬಿಡಿಸಿದ್ವಿ. ಅದರಲ್ಲಿ ಪತ್ರಲೇಖನವನ್ನು ಬರೆಯೋದು ಹೇಳಿ ಅಂತ ಕೆಲವೊಬ್ಬರು ಕೇಳಿದ್ರಿ. ಹಾಗಾಗಿ ಇವತ್ತು ನಾನು ಪತ್ರಲೇಖನವನ್ನು ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಪತ್ರಲೇಖನದಲ್ಲಿ 2 ವಿಧ ಬರುತ್ತೆ. ಒಂದು ವ್ಯಾವಹಾರಿಕ ಪತ್ರ, ಇನ್ನೊಂದು ವೈಯಕ್ತಿಕ ಪತ್ರ. ಇದಕ್ಕೆ 4 ಅಂಕವನ್ನು ನಿಗದಿ ಮಾಡಿದ್ದಾರೆ. ಇಲ್ಲಿ ಯಾವುದರ ಆಧಾರದ ಮೇಲೆ 4 ಅಂಕಗಳನ್ನು ಕೊಡ್ತಾರೆ ಅಂತಂದರೆ, ಪತ್ರದ ಪ್ರಾರಂಭ, ಯಾವ ರೀತಿ ನಾವು ಪತ್ರವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋದಕ್ಕೆ, ಸಂಬೋಧನೆ, ವಿಷಯ ವಿವರಣೆ, ಪತ್ರದ ಅಂತ್ಯ, ಈ ಎಲ್ಲದರ ಆಧಾರದ ಮೇಲೆ 4 ಅಂಕವನ್ನು ನಿಗದಿ ಮಾಡಿರ್ತಾರೆ. ದಿನಾಂಕ, ವಿಳಾಸ, ಪತ್ರದ ಒಡಲು, ಪತ್ರಾಂತ್ಯ ಹೇಗಿರುತ್ತೆ ಅನ್ನೋದರ ಆಧಾರದ ಮೇಲೆ ಈ ಅಂಕಗಳನ್ನು ಹಂಚ್ತಾರೆ. ಹಾಗಾದರೆ ಯಾವ ರೀತಿ ಬರೀಬೇಕು ಅಂತ ನೋಡೋದಾದರೆ, ಮೊದಲಿಗೆ ವ್ಯಾವಹಾರಿಕ ಪತ್ರ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಉದಾಹರಣೆಗೆ, ವಿದ್ಯುತ್ ಶಕ್ತಿಯ ಸಮರ್ಪಕ ಸರಬರಾಜನ್ನು ಕೋರಿ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಮೊದಲಿಗೆ ನಾವು ಬಲಭಾಗದಲ್ಲಿ ದಿನಾಂಕ ಬರೀಬೇಕು. ಈಗ ಒಂದು ಪೇಪರ್ನ ನಾನು ತೋರಿಸ್ತಾ ಇದ್ದೀನಿ. ದಿನಾಂಕ 29/4/2024, ಪರೀಕ್ಷೆಯ ದಿನಾಂಕವನ್ನೇ ಹಾಕಿದ್ದೀನಿ ಇಲ್ಲಿ ನಾನು. ಸ್ಥಳ ಉಡುಪಿ, ಯಾವುದಾದ್ರೂ ಬರೀಬೋದು ಸ್ಥಳನ. ಹಾಗೆ ಎಡಭಾಗದಲ್ಲಿ ಇವರಿಂದ ಅಬಕ, ನಿಮ್ಮ ಹೆಸರಿದ್ದಲ್ಲಿ ಅಬಕ ಅಂತ ಬರಿಬೇಕು. ಯಾಕಂದರೆ ಹೆಸರನ್ನು ಬಳಸಬಾರ್ದು, ಸಂಕೇತಾಕ್ಷರಗಳನ್ನು ಬಳಸಬೇಕು ಅಂತ ಇದೆ. ಜಯನಗರ, ಉಡುಪಿ. ಇವರಿಗೆ ಕಾರ್ಯನಿರ್ವಾಹಕ ಅಭಿಯಂತರರು, ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಉಡುಪಿ. ಕೆಳಗೆ ಮಾನ್ಯರೇ, ಆ ಲೈನ್ ಹಾಗೆ ಬಿಡಬೇಕು. ನೆಕ್ಸ್ಟು ವಿಷಯ, ಅಸಮರ್ಪಕ ವಿದ್ಯುತ್ ವ್ಯವಸ್ಥೆಯನ್ನು ಕುರಿತು ಅಂತ. ಆನಂತರ ಈ ಮೇಲ್ಕಂಡ ವಿಷಯವನ್ನು ಕುರಿತು ಕೆಲವು ದಿನಗಳಿಂದ ಮೇಲ್ಕಾಣಿಸಿದ ವಿಳಾಸದ ನಮ್ಮ ಊರಿನಲ್ಲಿ ವಿದ್ಯುತ್ ಪೂರೈಕೆಯು ಸಮಂಜಸವಾಗಿಲ್ಲ. ಪದೇ ಪದೇ ವಿದ್ಯುತ್ ಕಡಿತ, ವೋಲ್ಟೇಜಿನ ಏರಿಳಿತಗಳಿಂದಾಗಿ ಗೃಹ ಕೃತ್ಯಗಳಿಗೆ, ವ್ಯಾಸಂಗಕ್ಕೆ ತೀವ್ರ ಅಡಚಣೆಯುಂಟಾಗಿದೆ. ಈ ಅವ್ಯವಸ್ಥೆಯನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ. ಇಲ್ಲಿ ನಿಮ್ಮ ಸಹಿ ಮಾಡಬೇಕು. ಅಬಕ ಅಂತ ನಿಮ್ಮ ಹೆಸರನ್ನು ಬರೆಯೋದು. ಇನ್ನು ವೈಯಕ್ತಿಕ ಪತ್ರ, ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಅನುಮತಿ ಕೋರಿ ತಂದೆ ಅಥವಾ ತಾಯಿ ಅಥವಾ ಪೋಷಕರಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಇದನ್ನು ಯಾವ ರೀತಿ ಬರೆಯೋದು ಅಂತಂದರೆ, ಬಲಭಾಗದಲ್ಲಿ ದಿನಾಂಕ 29/4/2024, ಸ್ಥಳ ಬೆಳಗಾವಿ. ತೀರ್ಥರೂಪರಿಗೆ, ಇಲ್ಲಿ ಸಂಬೋಧನೆ ಅಂತಂದರೆ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ತೀರ್ಥರೂಪರಿಗೆ ನಿಮ್ಮ ಮಗ ಅಥವಾ ಮಗಳು ಮಾಡುವ ನಮಸ್ಕಾರಗಳು. ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ. ನಿಮ್ಮ ಮತ್ತು ತಾಯಿಯವರ ಕ್ಷೇಮ ಸಮಾಚಾರದ ಕುರಿತು ಪತ್ರ ಬರೆಯಿರಿ. ನಮ್ಮ ಕಾಲೇಜಿನಲ್ಲಿ ಅಧ್ಯಾಪಕರು ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಕೂಡಲಸಂಗಮ, ಬಿಜಾಪುರದ ಗೋಳಗುಮ್ಮಟ ಮತ್ತಿತರ ಅನೇಕ ಸ್ಥಳಗಳಿಗೆ 3 ದಿನಗಳ ಪ್ರವಾಸ ನಿಗದಿಯಾಗಿದೆ. ನಾನು ಈ ಪ್ರವಾಸಕ್ಕೆ ಹೋಗಬೇಕೆಂದುಕೊಂಡಿರುವೆ. ಆದ ಕಾರಣ ತಾವು ದಯಮಾಡಿ ಒಪ್ಪಿಗೆ ನೀಡಿ ಪ್ರವಾಸ ಭತ್ಯೆ ರೂಪಾಯಿ 2,000ಗಳನ್ನು ಕಳುಹಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿರುವೆ. ನಮಸ್ಕಾರಗಳೊಂದಿಗೆ ತಮ್ಮ ಪ್ರೀತಿಯ ಮಗ ಅಥವಾ ಮಗಳು ಅಬಕ. ಇವರಿಗೆ ಎಂ ರಾಮರಾವ್, ವಿದ್ಯಾನಗರ, ಮನೆ ನಂಬರ್ 201, 2ನೇ ಅಡ್ಡರಸ್ತೆ, ಬೆಂಗಳೂರು. ಇದು ವೈಯಕ್ತಿಕ ಪತ್ರ. ಈ ರೀತಿ ಬರೆದರೆ ನಿಮಗೆ 4 ಅಂಕ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ವ್ಯಾವಹಾರಿಕ ಪತ್ರ ಹಾಗೂ ವೈಯಕ್ತಿಕ ಪತ್ರವನ್ನು ಹೇಗೆ ಬರಿಬೇಕು ಅನ್ನೋದನ್ನು ನಿಮಗೆ ಹೇಳಿದ್ದೀನಿ. ಈ ರೀತಿ ನೀವು ಬರೆದ್ರೆ
ನಿಮಗೆ ಖಂಡಿತ 4ಕ್ಕೆ 4 ಅಂಕ ಸಿಗುತ್ತೆ. ಇವು ಎರಡು ಈ ಪರೀಕ್ಷೆಗೆ ಬರಬಹುದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಇವುಗಳನ್ನ ನಾನು ಬರೆದು ನಿಮಗೆ ತೋರಿಸಿದ್ದೀನಿ. ವಿದ್ಯಾರ್ಥಿಗಳೇ, ಪ್ರಬಂಧ ರಚನೆಯನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಇಲ್ಲಿ ಮುಖ್ಯವಾಗಿ ಪ್ರಬಂಧ ರಚನೆಯಲ್ಲಿ ಮೊದಲು ವಿಷಯ ಏನಿದೆ ಅದನ್ನು ಬರ್ಕೋಬೇಕು. ಈಗ ಉದಾಹರಣೆ ಹೆಚ್ಚುತ್ತಿರುವ ವೃದ್ಧಾಶ್ರಮಗಳು ಅಂತ ಇದ್ದರೆ ಆ ವಿಷಯವನ್ನು ಅಲ್ಲಿ ಮೊದಲಿಗೆ ಬರೀಬೇಕು. ಆನಂತರ ಇಲ್ಲ ಅಂತಂದರೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯ ಸಮಸ್ಯೆ ಅಂತಿದ್ದರೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಆ ರೀತಿ ಯಾವುದು ಟಾಪಿಕ್ ಕೊಟ್ಟಿರ್ತಾರೆ ವಿಷಯವನ್ನು ಅದನ್ನು ಮೊದಲಿಗೆ ಬರೀಬೇಕು. ಆನಂತರ ಅದರ ಕೆಳಗಡೆ ಪೀಠಿಕೆ ವಿಷಯ ಪ್ರತಿಪಾದನೆ ಅಥವಾ ವಿಷಯ ವಿವರಣೆ, ಆಮೇಲೆ ಉಪಸಂಹಾರ ಇವುಗಳನ್ನು ಒಳಗೊಂಡಿರಬೇಕು. ಮುಖ್ಯವಾಗಿ ಈ ಸ್ಟೆಪ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಬಂಧ ರಚನೆಯಲ್ಲಿ. ಇಲ್ಲಿ ವಿಷಯವನ್ನು ಕ್ರಮಬದ್ಧವಾಗಿ ಹೇಳುವುದು ಬಹಳ ಮುಖ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರಬಂಧದಲ್ಲಿ ಪೀಠಿಕೆ, ವಿಷಯ ವಿವರಣೆ ಮತ್ತು ಮುಕ್ತಾಯ ಅನ್ನುವಂಥ 3 ಹಂತಗಳು ಇರಲೇಬೇಕಾಗತ್ತೆ. ಮೊದಲ ಹಂತದಲ್ಲಿ ವಿಷಯದ ಮಹತ್ವವನ್ನು ಸಂಕ್ಷಿಪ್ತವಾಗಿ ಒತ್ತಿ ಹೇಳಬೇಕು. ಅಂದರೆ ಪೀಠಿಕೆಯಲ್ಲಿ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅನ್ನೋಂಥ ವಿಷಯವನ್ನು ಬರೆದು ಹೇಳಬೇಕಾಗತ್ತೆ. ಆನಂತರ 2ನೇ ಹಂತದಲ್ಲಿ ವಿಷಯದ ಬಗ್ಗೆ ಪೂರಕ ಸಾಮಗ್ರಿಗಳು ಅಥವಾ ಉದಾಹರಣೆಗಳು, ಅಭಿಪ್ರಾಯಗಳನ್ನು ತರ್ಕಬದ್ಧವಾಗಿ ಮಂಡಿಸುವ ಮೂಲಕ ವಿಷಯವನ್ನು ಪ್ರತಿಪಾದನೆ ಮಾಡುವಂತಹ ಕೌಶಲ್ಯವನ್ನು ಅಲ್ಲಿ ನೋಡ್ತಾರೆ. ಇಲ್ಲಿ ಪೀಠಿಕೆಗೆ 1 ಅಂಕ ಆದರೆ ವಿಷಯ ಪ್ರತಿಪಾದನೆಗೆ 2 ಅಂಕ. ಅದೇ ರೀತಿ ಉಪಸಂಹಾರ, ಒಟ್ಟಾರೆಯಾಗಿ ನೀವು ಯಾವ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದೀರಿ ಅದನ್ನು ಸೂಕ್ತವಾಗಿ ಮುಕ್ತಾಯಗೊಳಿಸುವುದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಉಪಸಂಹಾರದಲ್ಲಿ ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಇದಕ್ಕೆ 1 ಅಂಕ ನಿಗದಿ ಮಾಡಿದ್ದಾರೆ. ಹಾಗಾಗಿ ಈ ರೀತಿ ಎಲ್ಲ ಅಂಶಗಳನ್ನು ಒಳಗೊಂಡಿದ್ದಾಗ ಮಾತ್ರ ಅದಕ್ಕೆ ನಿಮಗೆ 4ಕ್ಕೆ 4 ಅಂಕ ಸಿಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಬಂಧಗಳನ್ನು ಪೋಸ್ಟ್ ಮಾಡ್ತೀನಿ. ಬೇಕಿದ್ದರೆ ನೀವು ನೋಡ್ಕೋಬೋದು ಯಾವ ರೀತಿ ವಿಷಯವನ್ನು ಮಂಡಿಸಬೇಕು ಅನ್ನೋದ್ರ ಬಗ್ಗೆ. ಇವುಗಳನ್ನಷ್ಟೇ ನೋಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.